ಹರಿ ಓಂ ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ತುಳಸಿ ಗಿಡವನ್ನು ಕೇವಲ ಒಂದು ಸಸ್ಯ ಎಂದು ಭಾವಿಸುವುದಿಲ್ಲ. ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಸ್ವರೂಪ. ಆದರೆ ನಿಮ್ಮ ಮನೆಯಲ್ಲಿ ಎಂದಾದರೂ ಈ ಅನುಭವ ಆಗಿದೆಯೇ? ನಿನ್ನೆ ರಾತ್ರಿಯವರೆಗೂ ಹಸಿರಾಗಿ ಕಂಗೊಳಿಸುತ್ತಿದ್ದ ತುಳಸಿ ಗಿಡ ಬೆಳಗಾಗುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಣಗಿ ಹೋಗಿದೆಯೇ? ಎಷ್ಟೇ ನೀರು ಹಾಕಿದರೂ, ಎಷ್ಟೇ ಆರೈಕೆ ಮಾಡಿದರೂ ಸಹ ತುಳಸಿ ಗಿಡ ಚಿಗುರದೆ ಬಾಡಿ ಹೋಗುತ್ತಿದೆಯೇ? ಹಾಗಾದರೆ ಮರೆತು ಇದನ್ನು ಸಾಮಾನ್ಯ ಪ್ರಕೃತಿಯ ಒಂದು ನಿಯಮ ಎಂದು ನಿರ್ಲಕ್ಷಿಸಬೇಡಿ. ಯಾಕೆಂದರೆ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತಿದ್ದರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇ ನಿಮಗೆ ಮುಂಬರಲಿರುವ ಯಾವುದೋ ಕರಾಳ ಆಪತ್ತಿನ ಮುನ್ಸೂಚನೆಯನ್ನು ನಿಮಗೆ ನೀಡುತ್ತಿದ್ದಾಳೆ ಎಂದರ್ಥ. ಹೌದು, ಒಂದು ವೇಳೆ ನೀವು ಇದನ್ನು ಈಗಲೇ ಗಮನಿಸದೆ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಇಡೀ ಕುಟುಂಬವೇ ಯಾವ ರೀತಿಯ ಸಂಕಷ್ಟಕ್ಕೆ ಸಿಲುಕಬಹುದು? ಇದರ ಹಿಂದಿರುವ ಆ ದೈವಿಕ ರಹಸ್ಯವೇನು? ಭಗವಾನ್ ಶ್ರೀ ಕೃಷ್ಣನೇ ಸ್ವತಃ ವಿವರಿಸಿದ ಆ ಕಠಿಣ ನಿಯಮಗಳು ಮತ್ತು ಒಣಗಿದ ತುಳಸಿಯ ಹಿಂದಿರುವ 10 ಆಘಾತಕಾರಿ ಕಾರಣಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ತುಳಸಿ ಗಿಡ ಒಣಗುವುದು ಕೇವಲ ಪ್ರಕೃತಿಯ ನಿಯಮವಲ್ಲ, ಅದರ ಹಿಂದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ದಿವ್ಯ ಮುನ್ಸೂಚನೆಗಳೂ ಸಹ ಇರುತ್ತವೆ ಎಂಬುದು ಸನಾತನ ಧರ್ಮದ ಒಂದು ನಂಬಿಕೆಯಾಗಿದೆ. ಈ ವಿಷಯಕ್ಕೆ ತಕ್ಕದಾದ ಒಂದು ಸುಂದರ ದೈವಿಕ ಕಥೆ, ಲಕ್ಷ್ಮೀದೇವಿ ನೀಡುವ ಸೂಚನೆಗಳು ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದೀರಾ, ಎಲ್ಲರೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ನಿಯಮಗಳ ಬಗ್ಗೆ ತಿಳಿಯೋ ಮೊದಲು ತುಳಸಿ ಗಿಡ ಮನೆಯಲ್ಲಿ ಒಣಗಿದರೆ ಏನಾಗುವುದು ಎನ್ನುವುದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ನಂತರ ಮೂಲ ನಿಯಮ ತಿಳಿಸಿಕೊಡುತ್ತೇನೆ. ಎಲ್ಲಿಯೋ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆಯವರೆಗೂ ನೋಡಿ. ಹಿಂದೆ ಒಂದು ಸುಂದರ ಹಳ್ಳಿಯಲ್ಲಿ ಧನಂಜಯ ಎಂಬ ಧನಿಕ ವ್ಯಾಪಾರಿ ವಾಸಿಸುತ್ತಿದ್ದನು. ಅವನ ಮನೆಯ ಅಂಗಳದಲ್ಲಿ ಹಚ್ಚ ಹಸಿರಾದ ದೈವಿಕ ಕಳೆಯಿಂದ ಕಂಗಳಿಸುತ್ತಿದ್ದ ಒಂದು ದೊಡ್ಡ ತುಳಸಿ ಕಟ್ಟೆ ಇತ್ತು. ಅವನ ಧರ್ಮಪತ್ನಿ ಸುಕನ್ಯಾ ಪ್ರತಿದಿನ ಭಕ್ತಿಯಿಂದ ತುಳಸಿಗೆ ನೀರು ಹಾಕಿ ದೀಪ ಹಚ್ಚಿ ಪೂಜಿಸುತ್ತಿದ್ದಳು. ಆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ತಾಂಡವವಾಡುತ್ತಿತ್ತು. ದಿನಗಳು ಕಳೆದಂತೆ ಧನಂಜಯನಿಗೆ ಅತಿಯಾದ ಹಣದ ಮದ ಮತ್ತು ಅಹಂಕಾರ ನೆತ್ತಿಗೇರಿತ್ತು. ಅರಮನೆಯಂತಿದ್ದ ತನ್ನ ಮನೆಗೆ ಬರುವ ಬಡವರನ್ನು, ದೀನದಲಿತರನ್ನು ನಿಂದಿಸಿ ಅವಮಾನಿಸಿ ಕಳುಹಿಸಲು ಶುರು ಮಾಡಿದನು. ಪತ್ನಿ ಸುಕನ್ಯಾ ಎಷ್ಟೇ ವಿನಂತಿಸಿದರೂ ಸಹ ಅವನು ತನ್ನ ಅಧರ್ಮದ ಹಾದಿಯನ್ನು ಬಿಡಲಿಲ್ಲ. ಮನೆಯಲ್ಲಿ ಸದಾ ಜಗಳ, ಅಶಾಂತಿ ಮತ್ತು ಹಿರಿಯರ ನಿಂದನೆ ಹೆಚ್ಚಾಗತೊಡಗಿತ್ತು. ಒಂದು ದಿನ ಬೆಳಿಗ್ಗೆ ಸುಕನ್ಯಾ ಪೂಜೆಗೆಂದು ಹೋದಾಗ ಇಂದಿನ ದಿನದವರೆಗೂ ಹಸಿರಾಗಿದ್ದ ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಒಣಗಿ ನಿಂತಿತ್ತು. ಎಲೆಗಳೆಲ್ಲ ಉದುರಿ ಹೋಗಿರುವುದನ್ನು ಕಂಡು ದಿಗ್ಭ್ರಮೆಗೊಂಡಳು. ಅವಳು ಕಣ್ಣೀರು ಹಾಕುತ್ತಾ ದೇವರೆದುರು ಪ್ರಾರ್ಥಿಸಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಅವಳಿಗೆ ದರ್ಶನ ನೀಡಿ ಹೀಗೆ ಹೇಳಿದರು: ಮಗಳೇ ಸುಕನ್ಯಾ, ತುಳಸಿ ಕೇವಲ ಗಿಡವಲ್ಲ ಮಗಳೇ, ಅದು ನನ್ನದೇ ಸ್ವರೂಪ. ಎಲ್ಲೆಲ್ಲಿ ಅಹಂಕಾರ, ಬಡವರ ನಿಂದನೆ, ಅಧರ್ಮ ಮತ್ತು ಅಶಾಂತಿ ಇರುತ್ತದೆಯೋ ಅಲ್ಲಿ ನಾನು ನೆಲೆಸಲು ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಅಧರ್ಮ ಹೆಚ್ಚಾದಾಗ ನಾನು ಈ ಮನೆಯನ್ನು ಬಿಟ್ಟು ಹೊರಡುವ ಮೊದಲ ಮುನ್ಸೂಚನೆಯಾಗಿ ನನ್ನ ಪ್ರೀತಿಯ ತುಳಸಿ ಇಲ್ಲಿ ಒಣಗಿ ಹೋಗಿದೆ. ಎಲ್ಲೆಲ್ಲಿ ಬುದ್ಧಿ ಮತ್ತು ಧರ್ಮ ನಾಶವಾಗುತ್ತದೆಯೋ ಅಲ್ಲಿ ಮೊದಲು ತುಳಸಿ ಒಣಗುತ್ತದೆ, ನಂತರವೇ ದರಿದ್ರತನ ಪ್ರವೇಶಿಸುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಧನಂಜಯನಿಗೆ ತನ್ನ ತಪ್ಪಿನ ಅರಿವಾಗಿ ಲಕ್ಷ್ಮೀದೇವಿಯ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದನು. ಅಂದಿನಿಂದ ತನ್ನ ಅಹಂಕಾರವನ್ನು ಬಿಟ್ಟು ಬಡವರ ಸೇವೆ ಮಾಡುತ್ತಾ ಧರ್ಮದ ಹಾದಿಗೆ ಮರಳಿದನು. ದಂಪತಿಗಳು ಒಣಗಿದ ಗಿಡವನ್ನು ಗೌರವಪೂರ್ವಕವಾಗಿ ವಿಸರ್ಜಿಸಿ ಹೊಸ ತುಳಸಿ ಗಿಡವನ್ನು ನೆಟ್ಟು ಭಕ್ತಿಯಿಂದ ಪೂಜಿಸಲು ಆರಂಭಿಸಿದಾಗ ಆ ಗಿಡವು ಮತ್ತೆ ಚಿಗುರಿತು. ಮತ್ತೆ ಮನೆಯಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸಿದಳು. ನೋಡಿದಿರಲ್ಲ ವೀಕ್ಷಕರೇ, ಈ ಪುಟ್ಟ ಕಥೆಯಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ಕಾಮೆಂಟ್ಸಲ್ಲಿ ತಪ್ಪದೆ ತಿಳಿಸಿ. ಈಗ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತಿದ್ದರೆ
ಮಹಾಲಕ್ಷ್ಮಿ ನೀಡುವ ಮುನ್ಸೂಚನೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತಿದ್ದರೆ ಲಕ್ಷ್ಮೀದೇವಿ ನಮಗೆ ಈ ಕೆಳಗಿನ ಸೂಚನೆಗಳನ್ನು ನೀಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ದರಿದ್ರತನದ ಮುನ್ಸೂಚನೆ. ಅತಿಯಾದ ಆರೈಕೆ ಮತ್ತು ನೀರು ಹಾಕಿದರೂ ಸಹ ತುಳಸಿ ಒಣಗುತ್ತಿದ್ದರೆ ಮನೆಯಲ್ಲಿ ಬಡತನ ಮತ್ತು ಆರ್ಥಿಕ ಬಿಕ್ಕಟ್ಟು ಪ್ರವೇಶಿಸಲಿದೆ ಎಂದರ್ಥ. ಬುದ್ಧಿ ಮತ್ತು ವಿವೇಕದ ನಾಶ. ಮನೆಯ ಸದಸ್ಯರಲ್ಲಿ ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾದಾಗ ಪರಸ್ಪರ ಜಗಳವಾಡುವ ವಾತಾವರಣ ನಿರ್ಮಾಣವಾಗುವ ಮುನ್ನ ತುಳಸಿ ಒಣಗುತ್ತದೆ. ಪಿತೃದೋಷ ಅಥವಾ ವಾಸ್ತುದೋಷ. ಮನೆಯಲ್ಲಿ ತೀವ್ರವಾದ ವಾಸು ದೋಷವಿದ್ದಾಗ ಅಥವಾ ಪಿತೃಗಳ ಶಾಪವಿದ್ದಾಗ ತುಳಸಿ ಗಿಡ ಹಸಿರಾಗಿ ಉಳಿಯುವುದಿಲ್ಲ, ಒಣಗಿ ಹೋಗುತ್ತದೆ. ತುಳಸಿ ಒಣಗದಂತೆ ಪಾಲಿಸಬೇಕಾದ ಕಠಿಣ ನಿಯಮಗಳು ಯಾವುವು? ನಿಮ್ಮ ಮನೆಯ ತುಳಸಿ ಸದಾ ಹಸಿರಾಗಿರಲು ಮತ್ತು ಲಕ್ಷ್ಮೀದೇವಿ ಪ್ರಸನ್ನಳಾಗಲು ಈ ನಿಯಮಗಳನ್ನು ತಪ್ಪದೆ ಎಲ್ಲರೂ ಪಾಲಿಸಲೇಬೇಕು. ತಪ್ಪದೆ ಪೂರ್ತಿ ನೋಡಿ. ಗಿಡದ ಮುನ್ಸೂಚನೆಗೆ ಗೌರವ. ತುಳಸಿ ಗಿಡ ಒಣಗಿದ ತಕ್ಷಣ ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಅದನ್ನು ತಕ್ಷಣವೇ ಗೌರವಪೂರ್ವಕವಾಗಿ ಹರಿಯುವ ನದಿಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡಬೇಕು. ಆ ಜಾಗವನ್ನು ಸ್ವಚ್ಛಗೊಳಿಸಿ ಗುರುವಾರ ಅಥವಾ ಶುಕ್ರವಾರ ಹೊಸ ಗಿಡವನ್ನು ಅಲ್ಲೇ ನೆಡಬೇಕು. ಶುಚಿತ್ವದ ನಿಯಮ. ತುಳಸಿ ಕಟ್ಟೆಯ ಸುತ್ತಮುತ್ತ ಚಪ್ಪಲಿ ಬಿಡುವುದನ್ನು ತಪ್ಪಿಸಿ. ಒದ್ದೆ ಬಟ್ಟೆ ಒಣಗಿಸುವುದು ಅಥವಾ ಕಸದ ಬುಟ್ಟಿಯನ್ನು ಇಡುವುದನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿ. ಮೈಲಿಗೆ ಇದ್ದಾಗ ಮುಟ್ಟು ಅಥವಾ ಸೂತಕದ ಸಮಯದಲ್ಲಿ ತುಳಸಿ ಗಿಡವನ್ನು ಎಂದು ಮುಟ್ಟಲು ಹೋಗಬೇಡಿ. ನೀರು ಹಾಕುವ ಕರಾರು. ಪ್ರತಿದಿನ ಮುಂಜಾನೆ ಸ್ನಾನದ ನಂತರ ಸ್ವಚ್ಛವಾದ ತಾಮ್ರದ ಬಿಂದಿಗೆಯಿಂದ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡಿ. ಆದರೆ ಭಾನುವಾರ ಮತ್ತು ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ಮತ್ತು ಎಲೆಗಳನ್ನು ಸಹ ಕೀಳಬೇಡಿ. ಆ ದಿನಗಳಲ್ಲಿ ತುಳಸಿ ಮಾತೆ ವಿಷ್ಣುಗಾಗಿ ವ್ರತದಲ್ಲಿರುತ್ತಾಳೆ. ದೀಪಾರಾಧನೆ. ಪ್ರತಿದಿನ ಸಾಯಂಕಾಲ ತಪ್ಪದೆ ತುಳಸಿ ಕಟ್ಟೆಯ ಮುಂದೆ ಹಸುವಿನ ತುಪ್ಪದ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಿ. ಇದು ಮನೆಯೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಹೊರದಬ್ಬುತ್ತದೆ. ನೋಡಿದಿರಲ್ಲ ಸ್ನೇಹಿತರೆ, ಈ ಕತೆ ಮತ್ತು ನಿಯಮಗಳಿಂದ ನಿಮಗೆ ತಿಳಿಯುವುದೇನೆಂದರೆ ಪ್ರಕೃತಿಯ ಪ್ರತಿಯೊಂದು ಬದಲಾವಣೆಯ ಹಿಂದೆಯೂ ಸಹ ದೈವಿಕ ಸಂಕೇತಗಳಿರುತ್ತವೆ. ತುಳಸಿ ಮಾತೆ ಒಣಗುವ ಮೂಲಕ ನಮ್ಮ ಮನೆಯ ಕಷ್ಟಗಳನ್ನು ತಾನು ತಡೆದು ನಮಗೆ ಮುನ್ಸೂಚನೆಯನ್ನು ನೀಡುತ್ತಾಳೆ. ಹಾಗಾಗಿ ಇಂದಿನಿಂದಲೇ ನಿಮ್ಮ ಮನೆಯ ತುಳಸಿ ಗಿಡವನ್ನು ಕೇವಲ ಸಸ್ಯ ಎಂದು ನೋಡದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಗೌರವಿಸಿ. ಮನೆಯಲ್ಲಿ ಪ್ರೀತಿ, ಶಾಂತಿ ಮತ್ತು ಧರ್ಮದ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಒಣಗಿದ ತುಳಸಿ ಗಿಡ ಮನೆಯಲ್ಲಿದ್ದರೆ ಹಿಂದೆ ಅದನ್ನು ಗೌರವಪೂರ್ವಕವಾಗಿ ನೀರಿಗೆ ವಿಸರ್ಜನೆ ಮಾಡಿ. ಹೊಸ ಗಿಡವನ್ನು ನೆಟ್ಟು ಭಕ್ತಿಯಿಂದ ಆರಾಧಿಸಿ. ನಿಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ, ಐಶ್ವರ್ಯ ನೆಲೆಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹುದೇ ಧಾರ್ಮಿಕ ಮತ್ತು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಗಂಟೆ ಗುರುತನ್ನು ಒತ್ತಿ. ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಮಹಾಲಕ್ಷ್ಮಿ ಅಥವಾ ಹರ ಹರ ಮಹಾದೇವಿ ದೇವ ಎಂದು ಬರೆಯಿರಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರಲಿ. ಧನ್ಯವಾದಗಳು. ನಮಸ್ಕಾರ.